ಸಂದೇಶ್ ಮೆಸೇಜ್ ಮಾಡ್ಯಾನ. ಏನೋ ವಿಡಿಯೋ ಕಳ್ಸ್ಯಾನ. ನೋಡ್ತೀನಿ ತಡಿ, ಬಹುಶಃ ಆ ಫುಟೇಜೇ ಇರಬೇಕು, ಸಿ ಸಿ ಕ್ಯಾಮ್ರಾದ್ದು. ನೋಡ್ತೀನಿ ತಡಿ, ನೋಡ್ತೀನಿ. ಓಹೋ ಓ, ಯಾವ ಹುಡುಗಿದ? ಓ, ಪರವಾಗಿಲ್ವೇ, ಯಾರೋ ಆಫೀಸರ್ ಥರ ಅದನ. ಮೋನಿಕಾಗೆ ಏನಾಗಬೇಕಿವ? ನನಗೆ ಯಾವತ್ತೂ ಹೇಳೇ ಇಲ್ಲಲ್ಲ ಆಕಿ. ಏನಾಯ್ತೋ ಏನೋ. ಅಣ್ಣ, ಸುರೇಶ್ ಅಣ್ಣ. ಏನು ರಮೇಶ ಕರೆದಿಲ್ಲ? ಬಾ ಇಲ್ಲಿ, ನನ್ನ ಫ್ರೆಂಡ್ ಕಳ್ಸ್ಯಾರ ನೋಡಿಲ್ಲಿ. ಈ ವಿಡಿಯೋದಾಗ ಇರತ್ತನ್ನ ನೀ ಎಲ್ಲರ ನೋಡಿ ನೋಡ್ಬಾ ಇಲ್ಲಿ. ಮೋನಿಕನ್ ಜೊತೆಗೆ ಬಂದ ನೀವ ಯಾರಂತ ನೋಡ್ಬಾ ಇಲ್ಲಿ. ಬಂತಡಿ. ನಾನೆಲ್ಲೇ ನೋಡಿಲ್ ಬಿಡಪ್ಪ ಈ ಹುಡುಗನ್ನ. ನಮ್ಮೂರವಂತ್ರ ಅಲ್ಲಿವಾ? ನಿನಗ ಗೊತ್ತಿರ್ಬೇಕು ನೋಡು, ನಿಮ್ಮ ಆಫೀಸ್ನಾಗ ಏನಾರ ಕೆಲಸ ಮಾಡ್ತಾನೆ ಏನು? ನಮ್ಮೂರವಂತ್ರ ಅಲ್ಲ, ನಾನಂತರೂ ನೋಡಿಲ್ ಬಿಡಪ್ಪ ಇದನ್ನ ಎಲ್ಲೂ. ನೀನ ನೋಡ್ಲೇ ರಮೇಶ, ಆಕಿ ಯಾರ ಸಂಬಂಧಿ ಅವ್ರ ತಮ್ಮ ಗಿಮ್ಮದಾನ ನೋಡು, ನೀನ ಚಂದಾಗ ನೋಡು, ಮರ್ತಿಯೇನ? ಸುರೇಶನ ನೋಡಿಲ್ಲಿ ಇದೀಗ ಜ್ಯೂಸ್ ಅಂಗಡಿದು ಫುಟೇಜ್ ಇದು. ನಮ್ಮ ಆಫೀಸ್ ಮಗ್ಲಿ ಜ್ಯೂಸ್ ಅಂಗಡಿ ಐತಲ್ಲ ಅಲ್ಲಿ. ಈಗ ಅವ ಬಂದು ನಿಂತಾನ ನೋಡಲ್ಲಿ, ನಮ್ಮ ಆಫೀಸ್ ಹತ್ರ ಅವ ಬಂದು ನಿಂತಾನ. ಈಕಿ ನೋಡಲ್ಲಿ ಹೆಂಗ್ ಬರ್ತಾವಡಲ್ಲ, ಈ ಕಡೆಯಿಂದ ಬಂದ್ಲಾ ನೋಡು. ಅಲ್ಲಿ ಇಬ್ರು ಮಾತಾಡ್ಕತ್ತಾರ ಈಗ ನಿಂತ್ಕೊಂಡು ಹಿಂದ. ಆಮೇಲೆ ನೋಡು, ಈಗ ನಮ್ಮ ಆಫೀಸಿಂದ CCTV ಕ್ಯಾಮ್ರಾದ ಫುಟೇಜ್ ಐತಲ್ಲ ಅದ್ರಾಗ ನೋಡು, ಈಗ ಬೇಕೇ ಬರ್ತಾಳ. ಅವ ಒಬ್ಬನ ಹಿಂದೆ ನೋಡಲ್ಲಿ 10 ನಿಮಿಷ ಬಿಟ್ಟು ಅವ ಬಂದಾನ. ನಿಂಗೆ ಗೊತ್ತಾತಾ? ಅವ್ರಿಬ್ರು ಪ್ಲಾನ್ ಮಾಡಿ ಗೊತ್ತಾಗಬಾರ್ದು ನಂಗೆ ಮಾಡ್ಯಾರ. ಈಗ ಈ ಕೆಂಕ್ರ ಸಜಕ್ಕೆ ಬರ್ತಾಳೆ. ಈಗ ಈ ಸಹಜಕ್ಕೆ ಬಂದ್ಬಿಡ್ತಾಳೆ, ಯಾಕಂದ್ರೆ ಆಫೀಸ್ನಾಕಿ. ಈಗ ಆಕಿ ಅಂದ್ರೆ ಇವನ್ ಜೊತೆಗೆ ಬಂದ್ರೆ ಗೊತ್ತಾಗತ್ತಂತ ಆಕಿಗೆ ಗೊತ್ತೈತಿ. ಆದ್ರೆ ಆಕಿಗೆ ಮೋನಿಕಾಗಿ ಇಷ್ಟು ತಲಿಯೆಲ್ಲ ಇಲ್ಲ. ಅವ ಅದಾನಲ್ಲ ಅವ ಜೊತೆಗೆ, ಅವ ಯಾರನ್ನ ಮೊದಲು ತಿಳ್ಕೊಬೇಕು. ತಡಿ ನೋಡೋಣ ಯಾರಂತ ಪತ್ತೆ ಹಚ್ತೀನಿ. ಹೌದು ನೋಡ್ಲೆ, ಅದ ಕರೆಕ್ಟ್ ನೀ ಹೇಳ್ದಂಗೆ. ಆದ್ರೆ ನಿನ್ನ ಗೆಳೆಯ ಬಾರಿ ಅದ ಬಿಡ್ಲೆ. ಅವ ಬರೀ ನಿಮ್ಮ ಆಫೀಸಿಗೆ ಒಂದ ಕಳಿಸಿ ಸುಮ್ ಕುಂತಿಲ್ಲ. ಅವ ಜಾಣ ಹೋಗಿ ಜ್ಯೂಸ್ ಅಂಗಡಿದ ಫುಟೇಜ್ ಕಳ್ಸ್ಯಾನ. ಭಾರಿ ತಲೆ ಓಡ್ಸ್ಯಾನ ಅವ. ಯಾವ ಪೊಲೀಸರಿಗೂ ಕಮ್ಮಿ ಇಲ್ಲೊಳ್ಳೆ ಅವ. ಅಣ್ಣ, ಅವ ಭಾರಿ ಚಲೋ ಮನುಷ್ಯ ಅದನ. ಅವ ಒಟ್ಟ ಯಾರ ತಂಟೆಗೆ ಹೋಗಲ್ಲ. ಅವನ ತಂಟೆಗೆ ಯಾರ ಬಂದ್ರ ಜನ್ಮ ಜಾಲಾಡ್ದ ಬಿಡಂಗಿಲ್ಲ. ಆಮೇಲೆ ಕಡಕ್ ನೇರ ಮಾತು ನೇರ ನುಡಿ. ಒಂದ್ಸರಿ ಮಾತಾಡ್ದ ಅಂದ್ರೆ ಒಳ್ಳೆ ಕೊಲ್ ಕಡ್ದಂಗಕ್ಕವು ಹಂಗ ಗುಡುಕ್ತಾನ. ಹಾಗ ಅವೇನ್ ಬಿಡು ಸಿಡ್ಲ ಅವನ ಮಾತು. ಅದಕ್ಕೆ ನಂಬಿದ್ ನಾನು ಅವನ್ನ. ನೋಡು, ನಂಬಿದ್ದಕ್ಕೂ ಸರಿ ಹೊತ್ತು. ತಡಿ ಗೀತಾಗೆ ಹೇಳ್ತೀನಿ. ಗೀತಾ ರೀ, ಏನ ಕರೆದ್ರಲ್ಲಪ್ಪ? ನಿಮಗ ಇದು ಮಾಡಿಟ್ಟಿನಿ, ಅಂಬ್ಲಿನ, ರಾಗಿ ಅಂಬ್ಲಿ. ನೀವು ಒಂಚೂರು ಮಜ್ಜಿಗೆ ಹಾಕೊಂಡು ಉಪ್ಪು ಹಾಕೊಂಡು ಕುಡಿದು ಬಿಡ್ರಿ. ನೋಡ್ಲಿ ಇಲ್ಲಿ ನನ್ನ ಫ್ರೆಂಡ್ ಕಳ್ಸ್ಯಾನ. ಅದು ಮೋನಿಕನ್ ಜೊತೆಗೆ ಬಂದಿದ್ದು ಯಾರಂತಂದು ನೋಡಿಲ್ಲಿ. ಓ ಅಲ್ಲ ರೀ, ಇವರು ಯಾಕ ಮೋನಿಕನ್ ಜೊತೆಗೆ ಮಾತಾಡಕತ್ತಾರಲ್ಲ ನಿಂತ್ಕೊಂಡು? ಅರೆ, ಈ ಕಡೆ ತೋರ್ಸರಿ ಇಲ್ಲಿ ನಂಚೂರು. ನೋಡಿಲ್ಲಿ ಗೀತಾ, ಇಲ್ಲಿ ನೋಡಿ, ಇಲ್ಲಿ ಜ್ಯೂಸ್ ಅಂಗಡಿ ಹತ್ರ ನಿಂತ್ಕೊಂಡು ಮಾತಾಡಿದ್ರ ಇಬ್ರು. ಆಕಿ ಮೊದ್ಲು ಬರ್ತಾಳ, ಅವ ಆಮೇಲೆ ಬರ್ತಾನ. ಇವರು ಅಂದ್ರ ಗೊತ್ತದನ ನೀವ? ನಿನಗ ಯಾರವ? ನೀ ಯಾವಾಗ ನೋಡಿ ಅವನ್ನ? ರೀ, ಇವ್ರ ಹೆಸರು ದಿನೇಶ್ ಅಂತ ಹೇಳಿ, ಲಾಯರ್ ಇವರು. ನಾನು ನಿಮ್ಮ ಮೇಲೆ ಕೇಸ್ ಹಾಕಿದ್ನಲ್ಲ, ಅವಾಗ ಕೇಸ್ ವಿಚಾರವಾಗಿ ಮಾತಾಡಕಂತೇಳಿ ಅಣ್ಣ ಕರ್ಕೊಂಬಂದಿದ್ದೀವ್ರಿ ನಮ್ಮ ಮನೆಗೆ. ಇವರ ನಿಮಗೆ ನೋಟಿಸ್ ಕಳಿಸಿದ್ದು, ಇವ್ರ ಮುಖಾಂತರನ ನಾನು ನಿಮ್ಮ ಮೇಲೆ ಕೇಸ್ ಹಾಕಿದ್ದು. ಆದ್ರೆ ಇವ್ರು ಯಾಕ ಮೋನಿಕನ್ ಜೊತೆಗೆ ಅದಾರ ಅಂತ ಗೊತ್ತಾಗ್ತಿಲ್ಲ. ಬಹುಶಃ ನಿಮ್ಮ ಫೋಟೋ ತೋರಿಸಿದ್ದೆ ನಿಮ್ಮದು ಮೋನಿಕಂದು. ಅದಕ್ಕೆ ಏನಾರ ಅಕಸ್ಮಾತಾಗಿ ಸಿಕ್ಕಾಗ ಏನಾರ ಮಾತಾಡಾರ ಅಂತ ಅಲ್ವಾ? ಅಲ್ಲ, ಅಕಸ್ಮಾತಾಗಿ ಸಿಕ್ಕ್ರ ಮಾತಾಡಿ ಅವನ ಪಾಡಿಗೆ ಅವ ಹೋಗ್ಬೇಕು, ಈಕಿ ಪಾಡಿಗೆ ಈಕೆ ಹೋಗ್ಬೇಕು. ಈಕಿಗಿಂತ ನಮ್ಮ ಆಫೀಸಿಗೆ ಬರೋಂಥದ್ದು ಇವಂದೇನು ಕೆಲಸ? ಯೋಚನೆ ಮಾಡು ಗೀತಾ, ಹೆಂಗ್ ಮನುಷ್ಯ ಇವ? ಅಯ್ಯೋ, ನಾನು ಇವ್ರನ್ನ ಸರಿ ಮೀಟ್ ಮಾಡಿದ್ದು. ಚೆನ್ನಾಗೇ ಮಾತಾಡಿದ್ರು. ಅದಾದ್ಮೇಲೆ ಒಂದ್ಸರಿ ಇಲ್ಲೇ ಕೊಪ್ಪಳದಾಗ ಸಿಕ್ಕಿದ್ರು, ಅದು ಪೂಜಾ ಸಾಮಾನು ಅಂಗಡಿ ಹತ್ರ. ಚೆನ್ನಾಗೇ ಮಾತಾಡಿದ್ರು. ಬನ್ನಿ ಬಿಡ್ತೀನಿ, ಯಾಕೋ ಏನು ಹಿಂಗಾಯ್ತು ಕೇಸ್ ಬಗ್ಗೆ ಎಲ್ಲ ವಿಚಾರಣೆ ಮಾಡಿದ್ರು. ಅದು ಬಿಟ್ಟರೆ ಮನುಷ್ಯ ಚೋಲ ಅಂತ ಅನಿಸ್ತಾ. ನನಗೇನು ಆ ಥರ ಏನೂ ಅನಿಸ್ಲಿಲ್ಲ. ಆ ಥರ ನನಗೂ ಈಗ ಟೆನ್ಷನ್ ಆಗತೈತಿ. ಅಣ್ಣ ಫೋನ್ ಮಾಡ್ತೀನಿ ತಡ್ರಿ, ಎಲ್ಲ ಗೊತ್ತಾಗುತ್ತಾ. ಅಣ್ಣ ಫೋನ್ ಮಾಡಿದೆ ಅಂದ್ರೆ. ಇಲ್ಲೇ ರಮೇಶ, ಇದೇನಾ ಹಕ್ಕಿಗತ್ತೈತಿ ಇದ್ರಾಗ. ಯಾಕಂದ್ರ ತಂಗಿ ಗೀತವ, ಅವ ಎಲ್ಲಿರ್ತಾವ? ಆಫೀಸು ಕೊಪ್ಪಳದಿಂದ ಯಾವ್ದದು? ಯಾವ ಊರಿಂದದು? ಎಲ್ಲಿರ್ತಾನವ? ಕೊಪ್ಪಳನ ರೀ ಭಾವರ. ಇವ ಅಪೋಸಿಟ್ ಲಾಯರ್ ಹೌದಿಲ್ಲ? ಅಪೋಸಿಟ್ ಲಾಯರ್ ಆಗಿ ಮೋನಿಕನ್ ಹತ್ರ ಇವಂದೇನು ಕೆಲಸ ಐತಿ ಅಂದ್ರೂ ಈಕಿನ ಯಾಕೆ ಭೇಟಿಯಾಗಕ? ಈಕಿ ಏನು ಆಫೀಸ್ನಾಗ ಕೆಲಸ ಮಾಡೋದಿಲ್ಲ ಹೌದಾ? ಅವಾಗ ಈಕಿನ ಸಸ್ಪೆಂಡ್ ಆಗಿಲ್ಲೋದಿಲ್ಲ. ಆಫೀಸ್ನಾಗ ಈಕಿನ ಭೇಟಿಯಾಗಕ್ಕೆ ಬಂದಾನಂದ್ರು, ಮೋನಿಕನ್ ಭೇಟಿಯಾಗಕ್ಕೆ ಬಂದಾನಂದ್ರೂ ಆಕಿ ಕೆಲಸ ಮಾಡ್ತಿದ್ದಿಲ್ಲ, ಸಸ್ಪೆಂಡ್ ಆಗಿದ್ಲ ಹೌದಾ? ಹಂಗಿದ್ದಿದ್ರಿತಾ ಈಕೆ ಹತ್ರ ಏನಾರ ಕೆಲಸ ಇದ್ದು ನಿಮ್ಮ ಕೇಸ್ವಾಗಿ ಏನಾರ ವಿಷಯವಾಗಿ ಏನಾರ ಮಾತಾಡ್ಬೇಕಂದ್ರೂ ಅವ್ನ ಆಫೀಸಿಗೆ ಕರ್ಸ್ಕೊಂತಿದ್ದ ಹೌದಾ? ಎರಡು ಬಿಟ್ಟು ಇಬ್ರು ಜೊತೆಲೇ ಬಂದು ಮಾತಾಡ್ಕೊಂಡು ನಿಮ್ಮ ಆಫೀಸಿಗೆ ಹೋಗ್ಯಾರಂದ್ರ ಪಕ್ಕ ಹೇಳ್ತಿನ್ಲೆ, ಇವ್ರಿಬ್ಬರದ ಕೈವಾಡ. ಎಲ್ಲಾದ್ರ ಹಿಂದೆ ಇರೋದು ಈ ಲಾಯರ ನೋಡು, ಅದು ಮಾತ್ರ ಕನ್ಫರ್ಮ್. ಅಣ್ಣ, ನಿಜವಾಗ್ಲು ನೀ ಹೇಳೋದು ಕರೆಕ್ಟ್ ಐತಿ. ಈಗ ನಾ ಸಸ್ಪೆಂಡ್ ಆಗಕ ಕಾರಣನ ಈ ಲಾಯರು. ನನಗೆ ಅರ್ಥ ಆಗದೆ ಇರೋದೇನಂದ್ರೆ,
ಯಾಕ ಮೋನಿಕನ್ ಜೊತೆಗೆ ಸೇರ್ಕೊಂಡು ನನ್ನನ್ನು ಸಸ್ಪೆಂಡ್ ಮಾಡೋಕ್ಕೋಸ್ಕರ ಯಾವುದೋ ಬೇರೆ ರಿಲೇಟೇ ಇಲ್ದಿರೋ ಫೈಲ್ ಎಲ್ಲ ತಗೊಂಡೋಗಿ ನಂದು ಲಾಕರ್ ಒಳಗೆ ಇಟ್ಟಾನ ಅನ್ನೋದು ನನಗೆ ಅರ್ಥ ಆಗೋಲ್ದಾಗಿದ್ದಿ. ಗೀತಾ, ಒಂದು ಕೆಲಸ ಮಾಡು, ನಿಮ್ಮ ಅಣ್ಣ ಫೋನ್ ಮಾಡ್ಕೊಡಿ ಇಲ್ಲಿ. ಸರಿ ರೀ, ತಡ್ರಿ ನಾನು ಫೋನ್ ತೊಗೊಂಬರ್ತೀನಿ. ರೂಮ್ನಾಗ ಐತೆ ಫೋನ್, ಚಾರ್ಜ್ಗೆ ಹಾಕಿನಿ, ತೊಗೊಂಬರ್ತೀನಿ ತಡ್ರಿ. ಯಾವಾಗ ಗೀತಾ? ಗೀತವಾ? ಬರ್ರಿ ಅತ್ತೇರಿ, ಬರ್ರಿ ಈ ಬಂದ್ರೇನ್ರಿ? ಬರ್ರಿ. ಈಗ ನೆನ್ಸಕತ್ತಿದ್ದೀವ್ರಿ, ಈಗ ನಿಮಗೆ ಫೋನ್ ಮಾಡ್ಬೇಕಂತಂದು ಫೋನ್ ತರಕ್ಕೆ ಹೋದಲ್ರಿ, ನೀವ ಬಂದ್ರಿ ನೋಡ್ರಿ. ಬರ್ರಿ ಒಳ ಬರ್ರಿ. ಈತ್ರಿ ನಾಗರಾಜ್ ಬಂದಿಲ್ಲನ್ರಿ? ಬಂದನ್ರಿ? ಅಯ್ಯ ತಮ್ಮರ, ನಾನು ಆರಾಮದೀನಿ ರೀ ತಮ್ಮರ. ನೀವು ಆರಾಮದೀರಿ? ಹೆಂಗೈತ್ರಿ ಈಗ ಆರೋಗ್ಯ? ಈಗ ಪರವಾಗಿಲ್ಲಲ್ರಿ, ಏನು ತ್ರಾಸ ಏನಿಲ್ಲಲ್ರಿ ಈಗ? ಎದಕ್ಕೆ ಫೋನ್ ಮಾಡತ್ತಿದ್ರಿ? ಬಂದನ್ರಿ ನಾಗರಾಜ, ಬಂದಾನ. ಯಾಕ ಇವತ್ತು ಬೂಟಕ್ಕೆ ಬಂದನ್ರಿ, ಬೂಟ ಹೊರ ಬಿಚ್ಚಾಕತ್ತಿದ್ನ, ಮತ್ತು ನಾ ಒಳ ಬಂದೆ. ಈಕಿ ಒಳಗೂ ಹೇಳನ್ರಿ ರೂಮ್ನಾಗ. ಯವ್ವ ಗೀತಾ, ತಂಗಿ ಗೀತವಾ, ಯವ ಬಂದ್ ಬೇ, ಫೋನು ಮಾಡಿಲ್ಲಲ್ ಬೇವ, ಬರ್ತೀನಂತಂದ. ಬಾ ಒಳ ಬಾ. ಆರಾಮದಿಯಾ ಬೇವ? ಬಾ ಬೇವ, ಕುಂದ್ರ ಬಾ, ಇಲ್ಲಿ ಚಕಡಿ ಬಾ. ಅಣ್ಣ ಬೇಯವ್ವ, ಅಣ್ಣಕ್ಕೆ ಬಂದಿಲ್ಲ? ಬಂದಾನ ತಂಗಿ, ಅಲ್ಲಿ ಹೊರಗೆ ಬೂಟ್ ಬಿಚ್ಚಕತ್ತಾನ. ತೋ ಇಲ್ಲಿ ಒಂದು ಹಣ್ಣು ತೋ, ಒಳಗಿಡ ನಡಿ. ಇಲ್ಲೇ ಬರ್ರಿ ಅತ್ತೀರ, ಈ ಕಡೆ ಬರ್ರಿ. ಆರಾಮದಿರಿ ಅತ್ತೀರ? ಹ್ಞೂ ರೀ ತಮ್ಮರ, ನಾನು ಆರಾಮದೀನಿ ರೀ. ನೀವು ಆರಾಮದಿರಿ? ಅಮ್ಮರು, ಅಪ್ಪರು, ಸಂಗೀತವ್ವ, ಪುಟ್ಟಕ್ಕ ಎಲ್ಲಾರು ಆರಾಮದಾರಲ್ರಿ? ಹೋಗಿಲ್ಲನ್ರಿ ಹೊಲದ ಕಡೆಗೆ? ಹ್ಞೂ ರೀ ಅತ್ತೀರ, ಎಲ್ಲರೂ ಆರಾಮದಾರ ನೋಡ್ರಿ. ಪುಟ್ಟಕ್ಕನೂ ಸಾಲಿಗೆ ಹೋದಲ್ರಿ. ಈಗ ನಾವು ಇದಕ್ಕೆ ಕುಂತೀವಿ. ಈ ಕಡೆ ಬರ್ರಿ ಅತ್ತೀರ, ಈ ಕಡೆ ಬರ್ರಿ, ಕುಂದ್ರ ಬರ್ರಿ. ನೀವು ನಿಂತ್ಕೊಂಡು ಮಾತಾಡಕತ್ತೀರಿ. ಇಲ್ರಿ, ನಾನು ಹೋಗ್ಬೇಕಂದಿನ್ರಿ ಹೊಲಕ್ಕ. ಮತ್ತು ಒಂದಿವ್ಸ ಹೆಸರು ಬುಡ್ಡಿ ಒಂದು ಬಂದವ್ರಿ ನಮ್ಮ ಮೊಗ್ಲೆ, ಮೊದ್ಲ ಬಿತ್ತಿವಲ್ಲ ನಾವು. ಅವು ಈಗ ಮಳಿಗೆ ಒಂಥರ ಕೊಡ್ತಂಗಾಗಿ ಇದಾಗ್ಯಾವ್ರಿ ಈಗ. ಅದಕ್ಕೆ ಅಪ್ಪಾರು ಹೋಗ್ಯಾರ. ನಾನು ರಮೇಶನ್ ಜೊತೆಗೆ ಮಾತಾಡ್ಕೊಂಡು ಕುಂತಿನಲ್ರಿ, ಹಂಗಾಗಿ ಹೋಗಿಲ್ಲ. ನಾನು ಹೋಗ್ಬೇಕ್ರಿ ಈಗ ಹೊಲದ ಕಡೆಗೆ. ಬರ್ರಿ ಅತ್ತೀರ, ಈ ಕಡೆ ಬಂದ್ರೆ ಬರ್ರಿ. ನೀವು ಮಾವರ ಆರಾಮದಿರಿ? ಗೀತವಾ ಆರಾಮದೇನವ? ನೀವ್ರಿ ದೊಡ್ಡ ಮಾವರ, ನೀವು ಆರಾಮದಿರಿ? ಎಲ್ಲೋಗ್ಯಾನ್ರಿ ಪುಟ್ಟಕ್ಕ? ಬಾರಪ್ಪ, ಆರಾಮದಿ ಬಾ. ನಾಗರಾಜ ಕುಂತ್ಕೋ ಬಾ. ಬಾ ಅಣ್ಣ, ಕುತ್ಕೋ ಬಾ. ಬರ್ರಿ ಕುತ್ಕೋ ಬರ್ರಿ ನಾಗರಾಜ್ ಅವರೇ. ಬಾವರ, ನನ್ನನ್ನು ಕ್ಷಮೆ ಮಾಡಿಬಿಡ್ರಿ, ನನ್ನನ್ನು ಕ್ಷಮಿಸ್ರಿ. ಇದೊಂದು ಸರಿ ನನಗೆ ಕ್ಷಮಾ ಮಾಡಿರಿ. ಯಾಕಂದ್ರೆ ಒಂಚೂರು ನಾನು ನಾಲ್ಗೆ ಭಾಳ ಹರಿಬಿಟ್ಟೀನಿ, ನನ್ನ ತಪ್ಪಾಗೈತ್ರಿ. ಬೇಕಾದ್ರೆ ಖಾಲಿ ಬೀಳಂದ್ರೆ ಬಿದ್ದುಬಿಡ್ತೀನಿ ರೀ ಬಾವರ. ಯಾಕ್ರಿ ನಾಗರಾಜ್ ಅವರೇ ಹಂಗಂತೀರಿ? ಈಗ ನಾ ಏನೋ ಅಂದೇ ಇಲ್ರಿಪ್ಪ, ಬರ್ರಿ ಕುಂದಿರಿ. ಮತ್ತೇನ್ರಿ ಬಾವರ, ಹೋದಾಗೊಮ್ಮೆ ಬಂದಾಗೊಮ್ಮೆ ಬಾರಪ್ಪ ನಾಗರಾಜ ಆರಾಮದೇನೋ ಅಂತಿದ್ರಿ. ಈಗ ಇಷ್ಟು ಮರ್ಯಾದೆ ಕೊಟ್ಟು ಬರ್ರಿ ನಾಗರಾಜ್ ಅವರೇ ಅಂತಿರಲ್ರಿ, ಮತ್ತೆ ಹೆಂಗ್ರಿ ಬಾವರ? ನನಗೆ ಹೆಂಗೆ ಆಗ್ಬಾರ್ದ್ರಿ? ಮತ್ತು ಅಂಥದ್ದೇನ್ರ ದೊಡ್ಡ ತಪ್ಪು ಮಾಡಿದ್ರು ಒಂದು ಎರಡು ಹೇಟ್ ಹೊಡ್ಕೊಂಬಿಡ್ರಿ. ಅದು ಬಿಟ್ಟು ನೀವು ಮರ್ಯಾದೆ ಎಲ್ಲ ಕೊಟ್ಟು ನನಗೆ ಅವಮಾನ ಮಾಡಕತ್ತೀರಿ ನೋಡ್ರಿ ಬಾವರ. ಅಯ್ಯೋ ಅಷ್ಟನ ನಾನೇನ ಅನ್ಕೊಂಡ್ಬಿಟ್ಟೆ. ಬಾರಪ್ಪ ನಾಗರಾಜ ಕುಂದ್ರು. ಯಾಕಪ್ಪ ಬಾ ಬಾವರ. ಅಜ್ಜರು ಮತ್ತು ಅಮ್ಮರ್ರಿ ಎಲ್ಲಿರಿ? ಅಲ್ಲಿ ಹೊಲದ ಮನೆಗೆ ಅದಾರನ್ರಿ, ನಾ ಇಲ್ಲೇ ಅದಾರ್ರಿ? ಇಲ್ಲ ಇಲ್ಲೇ ಅದಾರ. ಅಪ್ಪರು ಹೊಲಕ್ಕೆ ಹೋಗ್ಯಾರ. ಅವು ಒಂಚೂರು ಮಳೆ ಆಗೈತಲ್ಲ, ಅದಕ್ಕೆ ಒಂದಿಷ್ಟು ಕಳೆ ಕೀಳ್ಸಕ್ಕೆ ಮತ್ತು ಅವು ಕೊಳ್ತಿರ ಬುಡ್ಡಿ ಬಿಡ್ಸಕ್ಕೆ ಹೋಗ್ಯಾರ. ಅವ್ವರು ಒಳಗದಾರ, ಒಳಗೆ ಅಡುಗೆ ಮಾಡಕತ್ತಿದ್ರ. ನಾವು ಅದನ್ನು ಮಾತಾಡ್ಕೊಂಡು ಕುಂತಿದ್ವಿ. ಈಗ ನಿಮ್ಮ ತಂಗಿಗೆ ಅಂದ್ಯಾನ, ನಿಮ್ಮ ಅಣ್ಣಗೆ ಒಂಚೂರು ಫೋನ್ ಮಾಡ್ಕೊಡಿ ಇಲ್ಲಿ ಅಂತಂದು. ಇನ್ನೂ ಮಾತು ಬಾಯಾಗಿಲ್ಲ, ನೀವು ಬಾಕ್ಲಿಗೆ ಬಂದಿರೋ ನೋಡು. ಹೌದನ್ರಿ? ಯಾಕ್ರಿ ಬಾವರ ನನಗೆ ಫೋನ್ ಮಾಡಕ್ಕೆ ಹೇಳಿದ್ರಿ? ಏನಿತ್ತು ರೀ ಬಾವರ ಕೆಲಸ? ಹೇಳ್ತೀನಿ. ಗೀತಾ ಹೋಗು, ಒಂದಿಷ್ಟು ಏನಾರ ನಾಷ್ಟ ಹಾಕೊಂಬಾ. ಚಾ ಮಾಡೋಗು ಬಿಸಿ ಬಿಸಿದು. ಮೊದ್ಲ ತಂಡ್ಯಾಗ ಬಂದಾರ ಕುಡಿತಾರ, ಆಮೇಲೆ ಬೇಕಾದ್ರೆ ಮಾತಾಡಕ್ಕೆ ಬರ್ತೈತಿ. ಹೋಗು. ಯವ್ವ ಬ್ಯಾಡವ ಗೀತವ, ಈಗ ಮನ್ಯಾಗ ನಾಷ್ಟ ಮಾಡಿನ ಬಸ್ ಹತ್ತೀವಿ ನಾವು. ಮತ್ತ್ಯಾಕೆ ನಾಷ್ಟ ಮಾಡ್ಕೊಂಡು ಕುಂದಿರ್ತಿದ್ವಿ? ನಾಷ್ಟ ಏನು ಬೇಡ, ಬೇಕಾದ್ರೆ ಒಂದೊಂದು ಕಪ್ ಚಾ ತೊಗೊಂಬಂದ್ಬಿಡು, ಕುಡಿತೀವಿ. ಏನು ಹೋಗು. ಹ್ಞೂ ಯವ್ವ, ಹೋಗಿ ಚಾ ಮಾಡ್ಕೊಂಬರ್ತೀನಿ. ಅತ್ತಿಯರ್ಗೆ ಹೇಳ್ತೀನಿ ನೀವು ಬಂದಿರಂತಂದು, ಅವರು ಬರ್ತಾರೆ. ಕುಂದ್ರಿವ, ನಾವು ಹೋಗಿ ಚಾ ಮಾಡ್ಕೊಂಬರ್ತೀನಿ. ಬರ್ರಿ ಶಾರವಕ್ಕರ, ಆರಾಮದಿರೇನ್ರಿ? ಬರ್ರಿ ಈಗ ಬಂದ್ರೇನ್ರಿ? ಭಾಳ ಆತೈತ್ರಿ. ಹ್ಞೂ ರೀ ಅನ್ಸವಕ್ಕರ, ಆರಾಮದೀವಿ ನೋಡ್ರಿ. ನೀವು ಆರಾಮದಿರ್ರಿ? ಅಣ್ಣಾರು ಆರಾಮದಾರ್ರಿ? ಈಗ ಬಂದಿ ನೋಡ್ರಿ, ಭಾಳ ತಾಲಿಲ್ಲ. ಈಗ ಒಂದು 2 ನಿಮಿಷ ಆತ್ರಿ, ಬಂದು ಕುಂತೀವಿ. ಈಕಿ ಹೋಗಿ ಚಾ ಮಾಡ್ಕೊಂಬರ್ತೀನಿ, ಅತ್ತಿಯರ್ಗೆ ಹೇಳ್ತೀನಿ ಅಂತಂದು ಒಳಗೆ ಹೋದ್ಲು. ಈಗ ಬಂದಿ ನೋಡ್ರಿ, ಭಾಳ ತಾಗಿಲ್ರಿ. ಚಲೋ ಆತ್ ಬಿಡ್ರಿ, ಚಲೋ ಆತ್ ಬಂದಿದ್ದು, ಭಾಳ ಚಲೋ ಆತ. ಕುಂದಿರ್ರಿ. ಚಾ ಅಷ್ಟ ಮಾಡ್ತೀನಕತ್ತಲ್ರಿ ಈಕಿ. ಯಾಕ್ರಿ? ಒಂಚೂರು ಚುಮಾರಿ ಮಾಡ್ತಿದ್ಲಲ್ರಿ, ಚುಮಾರಿ ತಿನ್ಬೇಕಿಲ್ರಿ, ಒಗ್ಗರಣೆ ಮಾಡ್ತಿದ್ಲು. ಇಲ್ರಿ, ಅದ ತಮ್ಮರು ಮತ್ತೆ ಡಿಸ್ಚಾರ್ಜ್ ಆಗಿ ಬಂದ್ರಲ್ರಿ ಅಕ್ಕಾರ. ನಾನು ಬಂದಿದ್ದೆ ಇಲ್ಲ, ಅವ್ರ ಮನೆಗೆ ಬಂದ್ಮ್ಯಾಗ. ಅದಕ್ಕೆ ಒಂಚೂರು ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದಿನ್ರಿ. ಈಕಿ ಗೀತವ್ವ ಫೋನ್ ಮಾಡಿ ಅದು ಅಂದ್ರಿ, ಇವ್ರ ಆಫೀಸ್ನಾಗ ಆಗಿತ್ತಲ್ರಿ ಅದು ಅಂಥದ್ದು. ಅದ್ರದ್ದೆಲ್ಲ ಫೋನ್ ಮಾಡಿ ಹಿಂಗಿಂಗವ ಹಿಂಗೆ ಆಗೈತೆ ಅಂತಂದು ಭಾಳ ಬೇಸರ ಮಾಡ್ಕೊಂಡ್ರಿ ಈಕಿ. ಅದಕ್ಕೆ ನನಗೂ ಜೀವ ತಡಿಲಿಲ್ಲ ನೋಡ್ರಿ. ಅದಕ್ಕೆ ನಾವು ಬಿಟ್ವಿ. ಇವನು ನಾಳೆ ನಾಗರಾಜ ಕನೆ ನೋಡಕ್ಕೆ ಹೋಗ್ಕನ್ರಿ. ಅದಕ್ಕೆ ಹಂಗೆ ಬೇಕಾರೆ ಅವ್ರ ತಂಗಿನೂ ಕರ್ಕೊಂಡು ಹೋಗಪ್ಪ, ಯಾಕೆ ಒಬ್ಬೇಕೆ
ಹೊಕ್ಕಿದಿ ಅಂತ ಅಂದಿನ್ರಿ. ಅದು ಆಗತ್ತಾ ಒಂದು ದಿನದ ಮಟ್ಟಿಗೆ ಗೀತಾವನ್ನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ ನೋಡ್ರಿ. ಆದ್ರೆ ಇವ್ರಂದ್ರು ತಮ್ಮರು ನಾವ ನಿಮ್ಗೆ ಫೋನ್ ಮಾಡ್ಬೇಕಂದ್ವಿ ಅಂತಂದು ಅದಿನ್ನೂ ಹೇಳಿಲ್ರಿ. ಚಾಪ ಕುಡೀರಿ, ತಿನ್ನೋದನ್ನ ಮಾಡ್ರಿ, ಆಮೇಲೆ ಮಾತಾಡೋಣಂತ ಅಂತಂದಂದಾರ್ರಿ. ಅದಕ್ಕೆ ಕುಂತಿದ್ವಿ ನೋಡ್ರಿ. ಅಣ್ಣಾರು ಹೊಲಕ್ಕೆ ಹೋಗ್ಯಾರನ್ರಿ? ಅದ ರೀ, ನಾವು ಎಲ್ಲರೂ ಈಗ ನಾಷ್ಟ ಮಾಡಿದ್ವಿ. ಇವರು ನಾಷ್ಟ ಮಾಡಿ ಹೊಲಕ್ಕೆ ಹೋಗ್ಯಾರ. ಪುಟ್ಟವ್ ಸಾಲಿಗೆ ಹೋದ್ಲ. ನಾವು ಹಂಗೆ ಕುಂತಿದ್ವಿ. ಇವ್ರೇನ ಆಫೀಸಿಂದ ಮಾತಾಡ್ಕೊಂಡು ಕುಂತಿದ್ರು 3 ಮಂದಿ. ಅಷ್ಟ ಅಂತಲೇ ಬಂದಿರಿ ನೋಡ್ರಿ. ಕುಂದ್ರಿ ಚಲೋ ಆತ್. ಭಾವರ ಹೇಳಪ್ಪ ನಾಗರಾಜ, ಮತ್ತೇನು ಸಮಾಚಾರ? ಕನ್ನೆ ನೋಡಕ್ ಹೋಗ್ಬೇಕಂತ ಮಾಡಿ ಅಂತ ಭಾರಿ ಆಗಾದ್ರ ಭಾರಿ ಜಾರ ಐತಿ. ಎಲ್ಲಿದ್ರಿ ಶರವಕ್ಕರ ಕನ್ನೆ? ಯಾವ ಊರಿಂದ್ರಿ? ಇಲ್ಲೇ ಕನಕ್ಪುರ ರೀ. ಕನಕ್ಪುರದ ನೋಡ್ಯಾನ, ನಮಗೆ ದೂರ ಆಗತ್ತ ಅಂದ್ಯಾನ. ಏನು ದೂರ ಬಾಬೆ, ಇಲ್ಲೇ 1.5 ತಾಸಿಂದ ಅಂತ ನಂದನ್ರಿ. ಇವನ್ ಫ್ರೆಂಡ್ ಯಾರ ಹೇಳಾರ್ರಿ. ಹಂಗ ಈಗ ಸಂಕ್ಷಿಪ್ತವಾಗಿ ನೋಡಿ ಬರ್ತಾನ. ಮತ್ತೆ ಈಗೇನು ಮತ್ತೆ ಉಡಿ ತುಂಬಕ್ಕೂ ಬರೋದಿಲ್ಲಲ್ಲ. ಹಂಗ ಮೊದಲೇ ಸರಿ ಅಲ್ಲ, ನಿಮ್ಮ ತಂಗಿನ ಕರ್ಕೊಂಡು ಹೋಗಪ್ಪ ಅಂತ ಅಂದಿನ ಅಷ್ಟೇ. ಯವ್ವ 1 ನಿಮಿಷ ತಡಿಬೇವ್ವ, ಇದದು ಮಾತಾಡೋಣಂತ. ಭಾವಾರ, ಮತ್ತು ಅವರು ಯಾರನ್ನದು ಏನ್ರ ಗೊತ್ತಾತನ್ರಿ? ಮುನಿಕನ್ ಜೊತೆಗೆ ನಿಮ್ಮ ಆಫೀಸ್ ಒಳಗೆ ಹೋಗಿದ್ದು ಅದು ಎಲ್ಲ ಪ್ಲ್ಯಾನ್ ಮಾಡಿದ್ದು ಯಾರನ್ನದು ಏನ್ರ ಗೊತ್ತಾತ? ಗೊತ್ತಾಗೈತಿ. ಅದಕ್ಕೆ ನಿಮ್ಮ ತಂಗಿ ಹೇಳಿದ್ನ್ಯಾನ ಫೋನ್ ಮಾಡು, ನಿಮ್ಮ ಅಣ್ಣಗೆ ಒಂಚೂರು ಬರಕ್ಕೆ ಹೇಳಂತಂದು. ಅವರು ನಿನಗೆ ಭಾಳ ಪರಿಚಯ ಅದಾರಪ್ಪ. ಅದಕ್ಕೆ ನಿನ್ನನ್ನು ಕರೆಸ್ಬೇಕು ಅನ್ಕಂಡೆ ನೋಡು. ಮತ್ತು ನಿಂದ ಏನರ ಕೈವಾಡ ಐತೇನೆ? ಮತ್ತು ನನ್ನ ಪರ್ಮನೆಂಟಾಗಿ ಕೆಲಸ ಬಿಡಿಸಿ ಮನ್ಯಾಗ ಕುಂದ್ರಿಸ್ಬೇಕಂತೇಳಿ ಮತ್ತು ನೀನ ಏನಾರ ಪ್ಲ್ಯಾನ್ ಮಾಡಿ ಕಳಿಸಿಯೇನ ನಿಮ್ಮ ಲಾಯರ್ ದಿನೇಶನ್ನ?